ಭಾರಿ ಜನಾಕ್ರೋಶದ ಬೆನ್ನಲ್ಲೇ ಮೆಟ್ರೋ ಟಿಕೆಟ್ ದರ ಕೊಂಚ ಇಳಿಕೆಯಾಗಿದೆ. 10 ರೂಪಾಯಿ ದರವನ್ನ ಇಳಿಕೆ ಮಾಡಿದೆ ಬಿಎಂಆರ್ಸಿಎಲ್. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿಗೆ ಏರಿಸಿತ್ತು. ಆ ದರವನ್ನ 80 ರೂಪಾಯಿ ಮಾಡಿದೆ. ಅಂದ್ರೆ 10 ರೂಪಾಯಿ ಇಳಿಕೆಯಾಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಗಟ್ಟಾಗೆ 70 ರೂಪಾಯಿಗೆ ಏರಿಕೆಯಾಗಿತ್ತು ದರ. ಅದೀಗ 60 ರೂಪಾಯಿ ಆಗಿದೆ. ಹಾಗೆ ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೇನು 20 ರೂಪಾಯಿಗೆ ಏರಿಕೆಯಾಗಿತ್ತು ದರ. ಅದು ಈಗ 10 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ಗೆ ಇದ್ದಂತಹ 20 ರೂಪಾಯಿ ದರ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಾಗಿದೆ. ಇನ್ನು ಬೈಯಪ್ಪನಹಳ್ಳಿವರೆಗೆ ಮೆಜೆಸ್ಟಿಕ್ನಿಂದ 60 ರೂಪಾಯಿ ಏನಿತ್ತು ಅದು ಈಗ 50 ರೂಪಾಯಿ ಆಗಿದೆ. ಹಾಗೆ ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗೆ ಇದ್ದಂತಹ 70 ರೂಪಾಯಿ ದರ 60 ರೂಪಾಯಿಗೆ ಇಳಿಕೆಯಾಗಿದೆ. ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ 90 ರೂಪಾಯಿ ದರದಲ್ಲಿ ಯಾವುದೇ ಬದಲಾವಣೆಯಿಲ್ಲ. ನಮ್ಮ ಮೆಟ್ರೋ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆಯಿಲ್ಲ. ನಿನ್ನೆಯೇ ಬಿಎಂಆರ್ಸಿಎಲ್ ಎಂಡಿ ಕೂಡ ಅದನ್ನು ಸ್ಪಷ್ಟಪಡಿಸಿದರು. ಕೆಲವು ಕಡೆಗಳಲ್ಲಿ ಸ್ಟೇಜ್ಗಳಲ್ಲಿ ಬಹಳಷ್ಟು ಏರಿಕೆಯಾಗಿದೆ ಎನ್ನುವಂತಹ ಆಕ್ಷೇಪ ಕೇಳಿ ಬರ್ತಾ ಇದೆ. ಅದನ್ನ ಪರಿಶೀಲಿಸಿ ಪರಿಷ್ಕರಿಸ್ತೀವಿ ಅಂತ. ಅದರಂತೆ ಕೆಲವು ಕಡೆಗಳಲ್ಲಿ ಕೊಂಚ ಇಳಿಕೆಯಾಗ್ತಾ ಇದೆ. ವಿಪರೀತ ಏರಿಕೆಯಾಗಿತ್ತು. 100%, 90% ಎಲ್ಲ ಏರಿಕೆಯಾಗಿತ್ತು ಕೆಲವು ಸ್ಟೇಜ್ಗಳಿಗೆ ದರ. ಆ ದರದಲ್ಲಿ 10 ರೂಪಾಯಿ ಇಳಿಕೆಯಾಗಿದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನ. ಮೆಜೆಸ್ಟಿಕ್ ಟು ಬೈಯಪ್ಪನಹಳ್ಳಿ 60 ರೂಪಾಯಿಗೆ ಏರಿಕೆಯಾಗಿತ್ತು, 50 ರೂಪಾಯಿ ಆಗಿದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಇದ್ದಂತಹ ದರದಲ್ಲೂ ಕೂಡ 10 ರೂಪಾಯಿ ಇಳಿಕೆಯಾಗಿದೆ. ಇನ್ನು ವೈಟ್ ಫೀಲ್ಡ್ ವರೆಗೆ 90 ರೂಪಾಯಿಗೆ ಏರಿಕೆಯಾಗಿತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಟು ವಿಧಾನಸೌಧ ಕೂಡ 10 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಆದರೆ ಜಾಲಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ನಲ್ಲಿ 90 ರೂಪಾಯಿಯಿಂದ ದರ ಏರಿಕೆಯಾಗಿತ್ತು. ಅದರಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಚಲ್ಲಗಟ್ಟಾಗೂ ಕೂಡ 70 ರೂಪಾಯಿಗೆ ಏರಿಕೆಯಾಗಿತ್ತು. ಮೆಜೆಸ್ಟಿಕ್ನಿಂದ 60 ರೂಪಾಯಿಗೆ ಇಳಿಕೆಯಾಗಿದೆ. ಅಂದರೆ ಈ ಸ್ಟೇಜ್ಗಳಲ್ಲಿ ಜನಾಕ್ರೋಶ ಭಾರಿ ವ್ಯಕ್ತ ಆದದ್ದೇ ಆ ಕಾರಣಕ್ಕಾಗಿ. ಏರಿಕೆಯಾಗ್ತಾ ಇದೆ ಅಂತಂದರೆ ಅದು ವಿಪರೀತ ಏರಿಕೆಯಾಗ್ಬಿಟ್ಟಿದೆ ಕೆಲವು ಸ್ಟೇಜ್ಗಳಿಗೆ ಅಂತ. ಹಾಗಾಗಿ ಕೊಂಚ ಇಳಿಕೆಯನ್ನು ಮಾಡೋ ಮೂಲಕ ಆದ ಆಕ್ರೋಶವನ್ನು ತಗ್ಗಿಸೋ ಪ್ರಯತ್ನವನ್ನು ಬಿಎಂಆರ್ಸಿಎಲ್ ಮಾಡಿದೆ. ಭಾರಿ ಜನಾಕ್ರೋಶ ವ್ಯಕ್ತವಾಯಿತು. ಸರ್ಕಾರ ಕೂಡ ಆಗ್ರಹಿಸಿತು. ಸಿಎಂ ಸಿದ್ದರಾಮಯ್ಯನವರು ಬಿಎಂಆರ್ಸಿಎಲ್ಗೆ ಕರೆ ಮಾಡಿ ಪರಿಶೀಲಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸಭೆ ನಡೆಸಲಾಯಿತು. ಡಿಸಿಎಂ ಜೊತೆ ಕೂಡ ಬಂದು ಸಭೆ ನಡೆಸಿ ಮಾಹಿತಿಯನ್ನು ನೀಡಿದ್ರು. ಯಾವ ರೀತಿಯಲ್ಲಿ ದರ ಏರಿಕೆ ಆಗಿದೆ ಅನ್ನೋದರ ಕುರಿತಂತೆ. 7 ವರ್ಷ ಆಗಿದೆ ದರ ಏರಿಕೆ ಮಾಡಿರಲಿಲ್ಲ, ಏರಿಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಅಂತ ಹೇಳಿ ಬಿಎಂಆರ್ಸಿಎಲ್ ಈ ಪರಿ ದರ ಏರಿಕೆಯನ್ನೇನು ಮಾಡಿತ್ತು ಅದು ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಎನ್ನುವಂಥ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ 10 ರೂಪಾಯಿ ಇಳಿಕೆಯಾಗಿದೆ.